ನಾನು ಇನ್ನೂ ಗಣೇಶ್ ಜೊತೆ ಆ್ಯಕ್ಟ್ ಮಾಡಿಲ್ಲ, ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಜಗ್ಗೇಶ್ ಅಣ್ಣನ ಜೊತೆ ಆ್ಯಕ್ಟ್ ಮಾಡಿಲ್ಲ, ಪ್ರೇಮ್ ಅವ್ರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಉಪೇಂದ್ರ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ. ನನಗಿನ್ನೂ ಆಸೆ ಇದೆ, ನಾನು ಅವ್ರಗಳ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕು. ನಾನು ಒಂದು ಆ ಸಿನಿಮಾನ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಈ ಸಿನಿಮಾಗೆ ಈ ಕಥೆಗೆ ನೀವು ಆ್ಯಪ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ಅಂತ ಹೇಳ್ತಾರೆ. ಹೋಗ್ಬಿಟ್ಟು ನಾವು ಶೂಟಿಂಗ್ ಎಲ್ಲ ಮುಗಿಸಿದ್ಮೇಲೆ ಸೊ ಹೀರೋ ಅವರು ಹೆಂಗ್ ಬರ್ತಾರೆ, ಹೀರೋನಾ ಹೌದಾ, ಓಕೆ ಓಕೆ ಓಕೆ. ನಾನು ಮತ್ತು ಗುಂಡ ಅದೊಂಥರ ಅದೊಂದು ನಮ್ಮ ಮುಂದೆ ಎಲ್ಲೋ ಪಕ್ಕದಲ್ಲೇ ನಡೀತಿದೆ ಅನ್ನೋ ಥರ ಕಂಟೆಂಟು. ಸೊ ಅದ್ರಲ್ಲಿ ಆಟೋ ಶಂಕರ ಅವನು ಕ್ಯಾರೆಕ್ಟರ್. ಅದು ಸಿನಿಮಾಗೆ ಅಂತ ಬಂದಾಗ ಅದನ್ನು ಹೀರೋ ಅಂತೀರಾ ಅಂದರೆ ಓಕೆ ಅನ್ನಿ, ಆದರೆ ನಾನು ಬೇರೆ ಪಾತ್ರ ಮಾಡಲ್ಲ ಅಂತ ನೀವು ಯಾಕಂತೀರಾ? ಒಂದು ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಯು ಡೋಂಟ್ ಎಸಿಟೇಟ್. ನಾವು ಮಾಡ್ತೀವಿ, ನಾವು ಅದು ಹೀರೋ ಅಂತ ಕನ್ಸಿಡರ್ ಮಾಡ್ರೆ ಮಾಡ್ಕೊಳ್ಳಿ, ಅದೇ ನಮ್ಗೇನು ತೊಂದರೆ. ನಾವು ಹೀರೋ ಹತ್ರ ಆಕ್ಟ್ ಮಾಡ್ತೀವ, ಏನ್ ಕೊಟ್ರು ಆಕ್ಟ್ ಮಾಡ್ತೀವ, ಮತ್ತೆ ಆಕ್ಟ್ ಮಾಡ್ತೀವಿ ಅಷ್ಟೇ. ನಾವು ಕಲಾವಿದ್ರು ಮಾಡ್ತೀವಿ ಅಷ್ಟೇ, ನಾವ್ ಏನ್ ಕೊಟ್ರು ಮಾಡ್ತೀವಿ. ನಾವು ತಟ್ಟೆಗೆ ಯಾವ ಊಟ ಹಾಕೋರು ಮಾಡ್ತೀವಿ. ನಾವು ಎಷ್ಟೋ ಕಡೆ ಇವಾಗ ಗೊಳಿಸಿ ಅಷ್ಟೇ. ಎಷ್ಟೋ ಕಡೆ ನನಗೆ ಸಿಗ್ತಾರೆ, ನಮ್ಮ ದೇವಣ್ಣ ಅಂತವ್ರೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದೇವಣ್ಣ ಅಂತ, ಅವ್ರ ಫ್ರೆಂಡ್ ಯಾರೋ ಒಬ್ರು ಸಿಕ್ತಾಗ ನಮ್ಮನೆಗೆ ಬಂದಿದ್ರು, ಅಲ್ಲಿ ಹೋಗ್ತೀವಿ ಬನ್ನಿ ಕಾಫಿ ಕೊಡ್ಕೊಂಡು ಹೋಗಿ ಅಂತ. ಆಮೇಲಿಂದ ಬಂದು ಮಾತಾಡ್ತಾ ಶಿವಣ್ಣ ನಿಂಗೆ ಹೇಳಿದ್ನಲ್ಲ ಅವತ್ತು, ಅದೇ ಒಂದು ಸಿನಿಮಾಗೆ ಒಂದು 30-35 ದಿನ ಡೇಟ್ ಬೇಕಾಗಿತ್ತು ಅಂತ ಇವರೇ ಕೇಳಿದ್ದು, ಇವನೇ ಹೇಳಿರೋದು ಅವ್ರು ಹೀರೋ ಆಗೋರೇ ಮಾಡಿಲ್ಲ ಅಂತ. ಕಾಫಿ ಕ್ಯಾನ್ಸಲ್ ಅಂದೆ ಮನೇಲಿ ನಾನು. ಅಂದ್ರೆ ಸುಮ್ಮನೆ ಅವ್ರಿಗೆ 30-35 ದಿನ ನಮಗೂ ಡೇಟು, ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಆರಾಮ ಮಾಡ್ಬೋದಾಗಿತ್ತು. ಅಂದ್ರೆ ಹಂಗೆ ಅನ್ಕೊಂಡಿರ್ತಾರೆ. ಅಂದ್ರೆ ನಿಮ್ಮ ಮುಖಾಂತರ ನಾನು ಹೇಳ್ತಿರೋದೇನಂದ್ರೆ ಕಲಾವಿದರುಗಳು ನಾವು ಒಂದು ಸಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾದಂತಹ ಎಷ್ಟು ಅವಕಾಶಗಳು ಕಲಾವಿದರಿಗೆ ಮಿಸ್ ಆಗಿರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನಮ್ಗೆ ರಾಜವಲಿ ಬಂದಾಗ 4-4 ತಿಂಗಳು ಕೆಲಸನೇ ಮಾಡಿಲ್ಲ ನಾನು. ಏಕೆ? ಹೌದು, ಯಾರು ಕರೀಲೇ ಇಲ್ಲ. ಏನಕ್ಕೆ ಕರಿಬೇಕು ಇವ್ನ, ಈ ಕ್ಯಾರೆಕ್ಟರ್ ಮಾಡ್ಬಿಟ್ಟು ಅವನ ಹೆಂಗ್ ಮಾಡ್ತಾನೆ ಕಾಮಿಡಿ ಅಂತ. ನಮಗೇನಂತ ನೀ ಕರೆದ್ರು ನೋಡಿ, ನಾವ್ ಹೆಂಗ್ ಗೊತ್ತಾ, ಸಿನಿಮಾಯಿಂದ ಕಿತ್ತಾಕಿದ್ರೆ ನಾಟಕದಲ್ಲಿ ಮಾಡ್ತೀವಿ, ನಾಟಕಕ್ಕೆ ಕಿತ್ತಾಕಿದ್ರೆ ಬೀದಿ ನಾಟಕದಲ್ಲಿ ಎಂಟರ್ಟೈನ್ ಮಾಡ್ತೀವಿ. ನಾವು ಬಣ್ಣ ಹಚ್ಚೋದು ಮಾತ್ರ ಕಾಯಕ, ಆಕ್ಟ್ ಮಾಡೋದು ನಗ್ಸೋದು ನಮ್ಮ ಕಾಯಕ, ನಾವು ಅಷ್ಟು ಮಾಡೇ ಮಾಡ್ತೀವಿ. ನಾನು ಇನ್ನೂ ಗಣೇಶ್ ಜೊತೆ ಆ್ಯಕ್ಟ್ ಮಾಡಿಲ್ಲ, ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಜಗ್ಗೇಶ್ ಅಣ್ಣನ ಜೊತೆ ಆ್ಯಕ್ಟ್ ಮಾಡಿಲ್ಲ, ಪ್ರೇಮ್ ಅವ್ರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಉಪೇಂದ್ರ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ. ನನಗಿನ್ನೂ ಆಸೆ ಇದೆ, ನಾನು ಅವ್ರಗಳ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕು. ನಾನು ಒಂದು ಆ ಸಿನಿಮಾನ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಈ ಸಿನಿಮಾಗೆ ಈ ಕಥೆಗೆ ನೀವು ಆ್ಯಪ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ಅಂತ ಹೇಳ್ತಾರೆ. ಹೋಗ್ಬಿಟ್ಟು ನಾವು ಶೂಟಿಂಗ್ ಎಲ್ಲ ಮುಗಿಸಿದ್ಮೇಲೆ ಸೊ ಹೀರೋ ಅವರು ಹೆಂಗ್ ಬರ್ತಾರೆ, ಹೀರೋನಾ ಹೌದಾ, ಓಕೆ ಓಕೆ ಓಕೆ. ನಾನು ಮತ್ತು ಗುಂಡ ಅದೊಂಥರ ಅದೊಂದು ನಮ್ಮ ಮುಂದೆ ಎಲ್ಲೋ ಪಕ್ಕದಲ್ಲೇ ನಡೀತಿದೆ ಅನ್ನೋ ಥರ ಕಂಟೆಂಟು. ಸೊ ಅದ್ರಲ್ಲಿ ಆಟೋ ಶಂಕರ ಅವನು ಕ್ಯಾರೆಕ್ಟರ್. ಅದು ಸಿನಿಮಾಗೆ ಅಂತ ಬಂದಾಗ ಅದನ್ನು ಹೀರೋ ಅಂತೀರಾ ಅಂದರೆ ಓಕೆ ಅನ್ನಿ, ಆದರೆ ನಾನು ಬೇರೆ ಪಾತ್ರ ಮಾಡಲ್ಲ ಅಂತ ನೀವು ಯಾಕಂತೀರಾ? ಒಂದು ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಯು ಡೋಂಟ್ ಎಸಿಟೇಟ್. ನಾವು ಮಾಡ್ತೀವಿ, ನಾವು ಅದು ಹೀರೋ ಅಂತ ಕನ್ಸಿಡರ್ ಮಾಡ್ರೆ ಮಾಡ್ಕೊಳ್ಳಿ, ಅದೇ ನಮ್ಗೇನು ತೊಂದರೆ. ನಾವು ಹೀರೋ ಹತ್ರ ಆಕ್ಟ್ ಮಾಡ್ತೀವ, ಏನ್ ಕೊಟ್ರು ಆಕ್ಟ್ ಮಾಡ್ತೀವ, ಮತ್ತೆ ಆಕ್ಟ್ ಮಾಡ್ತೀವಿ ಅಷ್ಟೇ. ನಾವು ಕಲಾವಿದ್ರು ಮಾಡ್ತೀವಿ ಅಷ್ಟೇ, ನಾವ್ ಏನ್ ಕೊಟ್ರು ಮಾಡ್ತೀವಿ. ನಾವು ತಟ್ಟೆಗೆ ಯಾವ ಊಟ ಹಾಕೋರು ಮಾಡ್ತೀವಿ. ನಾವು ಎಷ್ಟೋ ಕಡೆ ಇವಾಗ ಗೊಳಿಸಿ ಅಷ್ಟೇ. ಎಷ್ಟೋ ಕಡೆ ನನಗೆ ಸಿಗ್ತಾರೆ, ನಮ್ಮ ದೇವಣ್ಣ ಅಂತವ್ರೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದೇವಣ್ಣ ಅಂತ, ಅವ್ರ ಫ್ರೆಂಡ್ ಯಾರೋ ಒಬ್ರು ಸಿಕ್ತಾಗ ನಮ್ಮನೆಗೆ ಬಂದಿದ್ರು, ಅಲ್ಲಿ ಹೋಗ್ತೀವಿ ಬನ್ನಿ ಕಾಫಿ ಕೊಡ್ಕೊಂಡು ಹೋಗಿ ಅಂತ. ಆಮೇಲಿಂದ ಬಂದು ಮಾತಾಡ್ತಾ ಶಿವಣ್ಣ ನಿಂಗೆ ಹೇಳಿದ್ನಲ್ಲ ಅವತ್ತು, ಅದೇ ಒಂದು ಸಿನಿಮಾಗೆ ಒಂದು 30-35 ದಿನ ಡೇಟ್ ಬೇಕಾಗಿತ್ತು ಅಂತ ಇವರೇ ಕೇಳಿದ್ದು, ಇವನೇ ಹೇಳಿರೋದು ಅವ್ರು ಹೀರೋ ಆಗೋರೇ ಮಾಡಿಲ್ಲ ಅಂತ. ಕಾಫಿ ಕ್ಯಾನ್ಸಲ್ ಅಂದೆ ಮನೇಲಿ ನಾನು. ಅಂದ್ರೆ ಸುಮ್ಮನೆ ಅವ್ರಿಗೆ 30-35 ದಿನ ನಮಗೂ ಡೇಟು, ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಆರಾಮ ಮಾಡ್ಬೋದಾಗಿತ್ತು. ಅಂದ್ರೆ ಹಂಗೆ ಅನ್ಕೊಂಡಿರ್ತಾರೆ. ಅಂದ್ರೆ ನಿಮ್ಮ ಮುಖಾಂತರ ನಾನು ಹೇಳ್ತಿರೋದೇನಂದ್ರೆ ಕಲಾವಿದರುಗಳು ನಾವು ಒಂದು ಸಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾದಂತಹ ಎಷ್ಟು ಅವಕಾಶಗಳು ಕಲಾವಿದರಿಗೆ ಮಿಸ್ ಆಗಿರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನಮ್ಗೆ ರಾಜವಲಿ ಬಂದಾಗ 4-4 ತಿಂಗಳು ಕೆಲಸನೇ ಮಾಡಿಲ್ಲ ನಾನು. ಏಕೆ? ಹೌದು, ಯಾರು ಕರೀಲೇ ಇಲ್ಲ. ಏನಕ್ಕೆ ಕರಿಬೇಕು ಇವ್ನ, ಈ ಕ್ಯಾರೆಕ್ಟರ್ ಮಾಡ್ಬಿಟ್ಟು ಅವನ ಹೆಂಗ್ ಮಾಡ್ತಾನೆ ಕಾಮಿಡಿ ಅಂತ. ನಮಗೇನಂತ ನೀ ಕರೆದ್ರು ನೋಡಿ, ನಾವ್ ಹೆಂಗ್ ಗೊತ್ತಾ, ಸಿನಿಮಾಯಿಂದ ಕಿತ್ತಾಕಿದ್ರೆ ನಾಟಕದಲ್ಲಿ ಮಾಡ್ತೀವಿ, ನಾಟಕಕ್ಕೆ ಕಿತ್ತಾಕಿದ್ರೆ ಬೀದಿ ನಾಟಕದಲ್ಲಿ ಎಂಟರ್ಟೈನ್ ಮಾಡ್ತೀವಿ. ನಾವು ಬಣ್ಣ ಹಚ್ಚೋದು ಮಾತ್ರ ಕಾಯಕ, ಆಕ್ಟ್ ಮಾಡೋದು ನಗ್ಸೋದು ನಮ್ಮ ಕಾಯಕ, ನಾವು ಅಷ್ಟು ಮಾಡೇ ಮಾಡ್ತೀವಿ.